ಕೆರೆ ಹತ್ರ ಯಾರೋ ಒಂದು ಕಾರಿಗೆ ಬೆಂಕಿ ಹಾಕ್ಬಿಟ್ಟಿದ್ದಾರೆ, ಯಾರ್ದು ಅಂತ ಗೊತ್ತಿಲ್ಲ, ಬಾ ನೋಡು ಅಂತ ಫೋನ್ ಮಾಡಿದ್ದ. ಅದಕ್ಕೆ ನಾನು ನನ್ನ ಫ್ರೆಂಡು ಇಬ್ಬರು ಹೋಗಿದ್ವಿ. ಮೊದಲು ಇಲ್ಲಿ ಬಂದು ಇತ್ತು ಅದು. ನೀವು ಯಾರಿಗೂ ಹೇಳಲಿಲ್ವಾ, ಮಾಹಿತಿ ಕೊಡ್ಲಿಲ್ವಾ? ಹಾಂ 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 ಸರಿ ಸರಿ. ಹಾಂ ಸರಿ ಸರಿ. ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನನ್ನ ಮಗ ಇವತ್ತು ರೆಡಿ ಆಗ್ತಾ ಇದ್ದಾನೆ ನೋಡಿ. ಚಿನ್ನು ಇಲ್ಲಿ ನೋಡಪ್ಪ, ಸ್ಮೈಲ್ ಮಾಡು. ರೆಡಿ ಆಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ಬೇಕು ಇವನು? ಹೆಣ್ಣು ನೋಡಕ್ಕೆ ಹೋಗ್ಬೇಕು ಇವನಿಗೆ. ಚಿನ್ನ ಇಲ್ಲಿ ನೋಡಪ್ಪ, ಸ್ಮೈಲ್ ಮಾಡು. ವಿಡಿಯೋ ತೋರಿಸಿದ್ರೆ ಸಾಕು, ವಿಡಿಯೋ ಮಾಡ್ತಾನೆ ಅಂತಂದ್ರೆ ಹತ್ರ ಬರ್ತಾರದೆ ಅವನು. ಹಾಂ ಇಲ್ಲಿ ನೋಡಿ, ಇಲ್ಲಿ 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 ನೋಡಿ ಕದ, ಇಲ್ಲಿ ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಇಲ್ಲಿ ನೋಡ್ಕೊಂಡು ಬಿಟ್ರು ನನ್ನ ಯಾಕೋ ಅಷ್ಟೊಂದು ಕಾಟ ಕೊಡ್ತಾ ಇದ್ದೀರಾ? ನಾನು ದೊಡ್ಡವನಾದ್ಮೇಲೆ ನಿಮ್ಮನ್ನ ಒಂದು ಕೈ ನೋಡ್ಕೊತೀನಿ ಕಣ್ರೋ. ಏನೋ ರೆಡಿ ಮಾಡಬೇಕು ಅಂತಂದ್ರೆ ಅಷ್ಟಿಷ್ಟಲ್ಲ, ರೆಡಿ ಮಾಡಿದ್ರೆ ಸಾಕು, ಹೊರಗಡೆ ಓಡಬೇಕು ಅನ್ನೋದೇ ಆಸೆ ಅವನಿಗೆ. ಹೋಗಿ ಬಂದ ಅಲ್ಲಿ ಅಲ್ಲೊಂದು ಪಾಪು, ಅಲ್ಲೊಂದು ಪಾಪು ಕಂದ, ಅಲ್ಲಿ ನೋಡಿ ಇಲ್ಲಿ. ನೋಡ್ಕೊಳ್ಳೋಕ್ಕೆ ಯಾರಾದರೂ ಒಬ್ಬರು ಜೊತೆಲಿ ಇರಬೇಕು, ಇಲ್ಲ ಅಂತಂದರೆ ಕಾಲಿಗೆ ಚಕ್ರ ಕಡ್ದಂಗೆ ಸುಮ್ಮನೆ ಓಡ್ತಾನೆ ಇರ್ತಾನೆ. ಸಾಕಾಗೋಗುತ್ತೆ ನಡಿ ಅಷ್ಟೊಳಗಡೆ. ಸ್ನೇಹಿತರೆ, ಗುಂಡ್ಲುಪೇಟೆ ಕಡೆ ಹೊರಟಿದ್ದೆ. ನಾಳೆ ಮಂಗಳವಾರ ಬುಧವಾರ ಕೊಂಡ ಇದೆ ಇಲ್ಲಿ, ಮಹದೇಶ್ವರ ದೇವಸ್ಥಾನ ಕೊಡಳ್ಳಿ ಹತ್ರ. ಇಲ್ಲಿ ಹುಡುಗರೆಲ್ಲ ಬಂದಿದ್ದಾರೆ ನೋಡಿ. ಅಂದರೆ ಕೆಲವರೆಲ್ಲ ಸೌದೆಗಳು ತಂದು ಹಾಕ್ತಾಯಿದ್ದಾರೆ, ಅವರೇ ಕಗ್ಗಲು ಸೌದೆ ಅಂತಲೇ ಹೇಳ್ತಾರೆ, ಅದನ್ನು ತಂದು ಹಾಕ್ತಾರೆ. ಬುಧವಾರ ಬೆಳಗ್ಗೆ ಕೊಂಡ ಇದೆ ಇಲ್ಲಿ, 24-25. ಮತ್ತು ಎಷ್ಟೊತ್ತಿಗೆ ಹಾಕೋದು ಬೆಂಕಿ? ಏನ ರಾತ್ರಿ 12 ಗಂಟೆಗೆ ಮಂಗಳವಾರ. ಹಾಂ, ರಾತ್ರಿ ಮಂಗಳವಾರ 12 ಗಂಟೆ ಬೆಂಕಿ ಹಾಕಿ ಹ್ಞೂ ಬುಧವಾರ ಬೆಳಗ್ಗೆ 5:45 ತೀರುತ್ತೆ. ಕೊಂಡ ಬಿದ್ದು ತೀರ್ಬಿಟ್ಟು ಇನ್ನು ತಿರ್ಗಿ ಹೋಗಿ ಊರುಗಳಕ್ಕ ಜನಗಳೆಲ್ಲ ಮೆರವಣಿಗೆಲ್ಲ ನಿಂತಿರ್ತು, ತೇರಲ್ಲ. ಇದು ಊರು ಹಾಕೋ ಜನಗಳೆಲ್ಲ ಹೋಗಿ ಊಟ ತಿಂಡಿ ಮಾಡ್ಕೊಂಡು ತಿರ್ಗಿ ಬರ್ತಾರೆ, ತಿಂಡಿ ತಿನ್ಕೊಂಡು. ಅದಾದ್ಮೇಲೆ ಜಾತ್ರೆ ಎಲ್ಲ ಇರುತ್ತೆ. ಜಾತ್ರೆ ಎಲ್ಲ ಫುಲ್ ಜಾತ್ರೆ ಇರುತ್ತೆ. ಹಾಂ ಹಾಂ, ಇಲ್ಲೆಲ್ಲ ಜಾತ್ರೆ ಎಲ್ಲ ಹಾಕಿರ್ತಾರೆ. ಎಲ್ಲ ಫಿಲಾಪ್ ಆಗಿರುತ್ತಲ್ಲ. ಊಟ ತಿಂಡಿ ಏನಿಲ್ಲ. ಊಟ ತಿಂಡಿ ಏನಿಲ್ಲ. ಹಾಂ ಹಾಂ, ಆಲ್ರೆಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಎಲ್ಲ ಇನ್ನು ಬುಧವಾರ ಸಾಯಂಕಾಲ ಗಂಟು ಜಾತ್ರೆನ. ಸರಿ ಸರಿ. 6 ಗಂಟೆ 6:30 ಗಂಟೆ. ಕಳೆದ ಬಾರಿ ಕೊಡಳ್ಳಿಯವರು ಜವಾಬ್ದಾರಿ ತಗೊಂಡು ಮಾಡಿದರು. ಈ ವರ್ಷ ಅಣ್ಣೂರ್ಕೆರೆಯವರು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೆ. ಗುಂಡ್ಲುಪೇಟೆಯಲ್ಲಿ ಕೆಲಸ ಮುಗಿಸ್ಕೊಂಡು ನನ್ನ ಬೈಕ್ನ ಸೀಟ್ ಕವರ್ ಚೇಂಜ್ ಮಾಡಿಸ್ಬೇಕಾಗಿತ್ತು. ಒಂದು 5 ನಿಮಿಷದಲ್ಲಿ ಸೀಟ್ ಕವರ್ ಚೇಂಜ್ ಮಾಡಿಕೊಟ್ಟು ಬೇರೆ ಕವರ್ ಹಾಕೊಟ್ಟ. ಅದು ಮುಗಿಸ್ಕೊಂಡು ಊರ ಕಡೆ ಬಂದೆ. ಊರಿಗೆ ಬಂದಮೇಲೆ ಫ್ರೆಂಡ್ ಒಬ್ಬ ಫೋನ್ ಮಾಡಿದ್ದ, ಇಲ್ಲಿ ಕೆರೆ ಹತ್ರ ಯಾರೋ ಒಂದು ಕಾರಿಗೆ ಬೆಂಕಿ ಹಾಕ್ಬಿಟ್ಟಿದ್ದಾರೆ, ಯಾರ್ದು ಅಂತ ಗೊತ್ತಿಲ್ಲ, ಬಾ ನೋಡು ಅಂತ ಫೋನ್ ಮಾಡಿದ್ದ. ಅದಕ್ಕೆ ನಾನು ನನ್ನ ಫ್ರೆಂಡು ಇಬ್ಬರು ಹೋಗಿದ್ವಿ. ಕೆರೆ ನೋಡಿ ಸ್ನೇಹಿತರೆ, ಸುಮಾರು 300 ಎಷ್ಟು ಹೇಳಿದ್ರೆ 334 ಅಲ್ಲ 434 ಎಕರೆ. ಇಲ್ಲೊಂದು ದೇವಸ್ಥಾನ ಇದೆ ನೋಡಿ. ಮೊದಲೆಲ್ಲ ಪೂಜೆ ಮಾಡ್ತಾರೆ ಅನ್ನೋ ಗೊತ್ತಿಲ್ಲ. ಇಲ್ಲೊಂದಿದೆ, ಮತ್ತು ಅದೇ ನೋಡ್ತಿದ್ರೆ ಇಲ್ಲೊಂದಿದೆ. ಅಲ್ಲೊಂದಿದೆ ನೋಡಿ ಸ್ನೇಹಿತರೆ. ಪ್ರತಿ ವರ್ಷ ಮರಿ ಬಲಿ ಕೊಡ್ತಾರಂತೆ, ಮಳೆ ಹೊಯ್ಲಿ ಅಂತ. ಸುಣ್ಣದ ಗೂಡು ಈಗಲೂ ಇದೆಯೋ ಅಂತ ನನಗೆ ಆಶ್ಚರ್ಯ ಆಗೋಯ್ತು. ಏಕೆಂತಂದರೆ ಹಳೆ ಕಾಲದಲ್ಲೆಲ್ಲ ನಮ್ಮ ಊರುಗಳಲ್ಲಿ ಇದೇ ಸುಣ್ಣವನ್ನು ಬಳಸ್ತಾ ಇದ್ದಿದ್ದು. ಆವಾಗೆಲ್ಲ ಊರವರಲ್ಲಿ ಮಾರ್ಕೊಂಬರ್ತಾಯಿದ್ರು, ಈಗ ಯಾರೂ ಇಲ್ಲ. ಈ ಏರಿಯಾ ಬಿಡಿ, ಇಲ್ಲಿ ಕೊಲೆ ಮಾಡಿದ್ರೆ ಗೊತ್ತಾಗಲ್ಲ ಅಂಥ ಪ್ಲೇಸ್ಗಳು ಇದು. ಏನು ಅಂತಂದರೆ ಏನೂ ಗೊತ್ತಾಗಲ್ಲ. ಊರಿಂದ ಹೊರಗಿದೆ ಕೆರೆ, ಇಲ್ಲೇ ಪಕ್ಕದಲ್ಲಿ ಕೆರೆ ಇದೆ. ಇದು ಫುಲ್ಲು ಕೆರೆ ನೋಡಿ, ಕೊಡಳ್ಳಿ ಗುಡ್ಡ. ಫ್ರೆಂಡ್ಸ್, ಯಾವುದೋ ಗಾಡಿ ಇಲ್ಲಿ ತಂದು ಸುಟ್ಟಿದ್ದಾರೆ. ಓನರ್ ಯಾರು ಅಂತ ಗೊತ್ತಿಲ್ಲ, ಬೊಲಾರೋ ಗಾಡಿ ಅನ್ಸುತ್ತೆ. ಸ್ಕಾರ್ಪಿಯೋ ಥರ ಇದೆ, ಮಂಗಳವಾರ ದಿವಸ ಇಲ್ಲಿ ನಿಲ್ಸಿತ್ತು. ಬುಧವಾರ ದಿವಸ 5:45 ಗಂಟೆ ಬೆಂಕಿ ಇಟ್ಟಾಗ. ಯಾರು ಅದು ಯಾರೋ ಗೊತ್ತಿಲ್ಲಕ್ಕಪ್ಪ, ನಾವು ಮನ ತಪ್ಪು ಊರಿ ಹೇಳ್ತಲ್ಲ, ಆಗ ಗೊತ್ತಾಯ್ತು. ಮೊದಲು ಮೇಕ್ ಕೇಳ್ತಲ್ಲ. ಮೊದ್ಲು ಇಲ್ಲಿ ಬಂದು ಇತ್ತು ಅದು. ಇಲ್ಲಿ ನಿಲ್ಸ್ಬಿಟ್ಟಾಗಿದ್ರು. ನೀವು ಯಾರಿಗೂ ಹೇಳಲಿಲ್ವಾ, ಮಾಹಿತಿ ಕೊಡ್ಲಿಲ್ವಾ? ಏನ್ ಗೊತ್ತಪ್ಪ, ಯಾರೋ ಕುಡ್ಗಿಡಿಯವ್ರು ತಂದು ನಿಲ್ಸಾರ ಅನ್ನೋದಾಯ್ತು ನಮ್ಗ. ಸರಿ ಸರಿ. ಬರ್ತಾರಲ್ಲ ಅವ್ರು ತಂದು ನಿಲ್ಸ್ಬಿಟ್ಟು ಹೋಗೋಣ ಅನ್ನೋದಾಯ್ತು. ಸರಿ ಸರಿ. ಸ್ನೇಹಿತರೆ, ಈ ವಿಡಿಯೋ ಹೇಗಿತ್ತು ತಪ್ಪದೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಸ್ನೇಹಿತರೆ.
ತುಂಬ ಧನ್ಯವಾದಗಳು ಸರಿ, ಥ್ಯಾಂಕ್ ಯು.